ಶಿವಣ್ಣ, ಡಾಲಿ ಧನಂಜಯ್ ಒಟ್ಟಿಗೆ ನಟಿಸ್ತಿರೋ RRR ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾದ ಶೂಟಿಂಗ್ ಭರದಿಂದ ಸಾಗುತ್ತಿದ್ದು, ಇದೀಗ ಹಾಡಿನ ಚಿತ್ರೀಕರಣಕ್ಕೆ ಭಾರೀ ಸಿದ್ಧತೆ ನಡೀತಿದೆ. ಇದೊಂದು ರೆಟ್ರೋ ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಪ್ರತಿ ಹಂತದಲ್ಲೂ ಸಾಕಷ್ಟು ಕುತೂಹಲ ಹುಟ್ಟಿಸುತ್ತಿದೆ. ಸದ್ಯಕ್ಕೆ ಸಿನಿಮಾದ ಹಾಡಿನ ಚಿತ್ರೀಕರಣಕ್ಕೆ ಸೆಟ್ ಸಿದ್ಧವಾಗ್ತಿದ್ದು, ರೆಟ್ರೋ ಕಾಲದ ಅದ್ದೂರಿ ಪಬ್ ಮಾದರಿಯ ಸೆಟ್ ನಿರ್ಮಾಣ ಆಗ್ತಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ನಟಿ ಕಂಗನಾ ರಣವತ್ ಮತ್ತು ಚಿರಾಗ್ ಪಾಸ್ವಾನ್ ನಡುವಿನ ಆತ್ಮೀಯತೆ ಬಗ್ಗೆ ಸಾಕಷ್ಟು ಚರ್ಚೆಯಾಗಿತ್ತು. ಇಬ್ಬರು ಪ್ರೀತಿಸುತ್ತಿರಬಹುದು ಅನ್ನೋ ವಿಚಾರಗಳು ಹರಿದಾಡ್ತಿತ್ತು. ಈ ವಿಚಾರವಾಗಿ ಕಂಗನಾ ಮೌನ ಮುರಿದಿತ್ತು. ನಮ್ಮ ನಡುವೆ ಆ ತರದ ಯೋಚನೆ ಇಲ್ಲ, ನಮ್ಮಿಬ್ಬರ ಮಧ್ಯೆ ರೊಮ್ಯಾನ್ಸ್ ಇದ್ದಿದ್ರೆ ಇವತ್ತಿಗೆ ನಮಗೆ ಮಕ್ಕಳಿರ್ಬೇಕಿತ್ತು. ಚಿರಾಗ್ ನನಗೆ ಒಳ್ಳೆಯ ಗೆಳೆಯ, ನಮ್ಮ ನಡುವೆ ಯಾವುದೇ ಲವ್ ಸ್ಟೋರಿ ಇಲ್ಲ ಅಂತ ತಿಳಿಸಿದ್ದಾರೆ. ಲಾಸ್ ವೆಗಾಸ್ನಲ್ಲಿ ನಡೆಯುತ್ತಿರೋ ಸಿನಿಮಾ ಕಾನ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಭಾಗಿಯಾಗಿದ್ದು, ದಿನಕ್ಕೊಂದು ಹೊಸ ವಿಚಾರಗಳ ಮೂಲಕ ಯಶ್ ವಿಶ್ವ ಸಿನಿರಂಗವನ್ನ ತಮ್ಮತ್ತ ತಿರುಗಿ ನೋಡುವಂತೆ ಮಾಡುತ್ತಿದ್ದಾರೆ. ಮೊನ್ನೆ ರಾಮಾಯಣ ಸಿನಿಮಾದ ಒಂದಷ್ಟು ವಿಚಾರಗಳು ಸಿನಿಮಾ ಕಾನ್ನಲ್ಲಿ ಚರ್ಚೆ ಆಗಿದ್ದವು. ಇದೀಗ ಟಾಕ್ಸಿಕ್ ಸಿನಿಮಾದ ಕಂಟೆಂಟ್ ಎಲ್ಲರ ಗಮನ ಸೆಳೆಯುತ್ತಿದೆ. ಸಿನಿಮಾ ಕಾನ್ನಲ್ಲಿ ಸುಮಾರು 9 ನಿಮಿಷಗಳ ಟಾಕ್ಸಿಕ್ ಶೋ ರೀಲ್ ಪ್ರದರ್ಶನಗೊಂಡಿದ್ದು, ಸಿನಿಮಾದ ಕ್ವಾಲಿಟಿಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದೇವನಗೋಲ್ ಸಮೀಪದ ಗುಡ್ಡಗಾಡು ಗ್ರಾಮದಲ್ಲಿ ಕಾಡಾನೆ ಭೀತಿ ಹೆಚ್ಚಾಗಿದೆ. ಹಳ್ಳಿ ರಸ್ತೆಯಲ್ಲಿ ಒಂಟಿ ಸಲಗ ಪ್ರತ್ಯಕ್ಷವಾಗಿದ್ದು, ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಕಳೆದ 3-4 ದಿನಗಳಿಂದ ಇದೇ ಭಾಗದಲ್ಲಿ ಕಾಡಾನೆ ಬೀಡು ಬಿಟ್ಟಿದೆ. ಕೆಲಸಕ್ಕೆ ಹೋಗುವ ಕಾರ್ಮಿಕರು ಭಯಪಡುವಂತಾಗಿದ್ದು, ಒಂಟಿ ಸಲಗವನ್ನ ಕಾಡಿಗಟ್ಟುವಂತೆ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಬೈಕ್ ವೀಲಿಂಗ್ ವಿಡಿಯೋ ಸಂಬಂಧ ಯುವಕ ಕಿರಣ್ ಆರಾಧ್ಯ ಪೊಲೀಸರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಟ್ಯಾಗ್ ಮಾಡಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಅಧಿಕಾರಿಗಳು ವಿಡಿಯೋ ಪರಿಶೀಲನೆ ವೇಳೆ ಲೊಕೇಶನ್ ಎಲ್ಲಿ ಎಂದು ಕಮೆಂಟ್ ಮಾಡಿದ್ದು, ಇದಕ್ಕೆ ಬೈಕ್ ಸವಾರನಿಗೆ ಇನ್ಸ್ಟಾಗ್ರಾಂನಲ್ಲಿ ಲೊಕೇಶನ್ ಹಾಕೋಕೆ ಹೇಳ್ತೀನಿ ಅಂತ ಯುವಕ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದ್ದಾರೆ. ಈ ಘಟನೆ ಬಳಿಕ ಪೊಲೀಸರು ವಿಡಿಯೋದ ಮೂಲ ಸ್ಥಳವನ್ನು ಪತ್ತೆ ಹಚ್ಚುವ ಕಾರ್ಯ ಮುಂದುವರಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು ಕಚೇರಿಯಲ್ಲಿ ಜಮೀನು ಪೋಡಿ ಹಾಗೂ ಆರ್ಟಿಸಿ ದಾಖಲಾತಿ ಸಂಬಂಧ ರೈತರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ 3 ವರ್ಷಗಳಿಂದ ಅಲೆದಾಡ್ತಿದ್ರು, ಇನ್ನು ಕೆಲಸ ಮಾಡಿ ಕೊಡದೆ ಇರೋದಕ್ಕೆ ADLR ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳನ್ನು ರೈತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಾಜಿ ಸಿಎಂ BS ಯಡಿಯೂರಪ್ಪ ಫುಲ್ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ಇವತ್ತು ಸಿಟಿ ರವಿ ಮನೆಗೆ ಬಂದಿದ್ದು, BSY ತಮ್ಮ ಕಾರ್ಯಕರ್ತರ ಜೊತೆ ಖುಷಿಯಿಂದ ಮಾತನಾಡುತ್ತಾ ಕಾಲು ಎಳೆದು ಕೆಲ ಕಾಲ ತಮಾಷೆ ಮಾಡಿದ್ರು. ಭೋಜೇಗೌಡ, ಬೆಳ್ಳಿ ಪ್ರಕಾಶ್ ಇಬ್ಬರು ಒಂದೊಂದು ಸೋಫಾ ಮೇಲೆ ಕೂತು ಮಾತನಾಡ್ತಾ ಇದ್ರು. ಈ ವೇಳೆ ಸಿಟಿ ರವಿ 2 ಸೋಫಾಗಳ ಮಧ್ಯೆ ಎತ್ತರದ ಜಾಗದಲ್ಲಿ ಕುಳಿತಿದ್ರು. ಇದನ್ನ ಕಂಡು BSY, ನೋಡಿ ಅವನ್ನ ಎಲ್ಲರ ಮಧ್ಯೆ ಎತ್ತರದಲ್ಲಿ ಕಾಣಬೇಕು ಅಂತ ಕೂತಿದ್ದಾನೆ ಎಂದು ಕಿಚಾಯಿಸಿದ್ರು. ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವತಿಯಿಂದ ಕ್ಷೇತ್ರ ಮರುವಿಂಗಡಣೆ ಮಸೂದೆ ವಿರೋಧಿಸಿ ಪ್ರತಿಭಟನೆ ನಡೆದಿದೆ. ಜಿಲ್ಲಾ ಕಾಂಗ್ರೆಸ್ ಭವನದಿಂದ ಬ್ರಹ್ಮಗಿರಿ ಸರ್ಕಲ್ ವರೆಗೆ ಪಾದಯಾತ್ರೆ ನಡೆಸಿದ ಕಾರ್ಯಕರ್ತರು ಬಳಿಕ ರಸ್ತೆ ತಡೆಗೂ ಮುಂದಾದರು. ಮಹಿಳಾ ಮೀಸಲಾತಿ ಮಸೂದೆ ಹೆಸರಿನಲ್ಲಿ ರಾಜಕೀಯ ನಡೆಯುತ್ತಿದೆ ಎಂದು ಆರೋಪಿಸಿ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಪರಾಧಿ ವಿನಯ್ ಕುಲಕರ್ಣಿಗೆ ಜೈಲಾಧಿಕಾರಿಗಳು ತಾತ್ಕಾಲಿಕ UTP 3674 ನಂಬರ್ ನೀಡಿದ್ದಾರೆ. ಈಗಾಗಲೇ ಎಲ್ಲಾ ಅಪರಾಧಿಗಳನ್ನ ಕ್ವಾರಂಟೈನ್ ಸೆಲ್ನಲ್ಲಿ D ಬ್ಯಾರಕ್ನಲ್ಲಿ ಇರಿಸಿದ್ದು, 10 ದಿನದ ಬಳಿಕ ಸೆಲ್ ಬದಲಾಯಿಸಲಿದ್ದಾರೆ. ಸದ್ಯ ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲಾ ಅಪರಾಧಿಗಳು ಒಂದೇ ಬ್ಯಾರಕ್ನಲ್ಲಿ ಇರಿಸಲಾಗಿದೆ. ವಿನಯ್ ಕುಲಕರ್ಣಿ ತಮ್ಮ ಶಾಸಕ ಸ್ಥಾನ ಕುರಿತು ವಕೀಲರೊಂದಿಗೆ ಚರ್ಚೆ ನಡೆಸಿರುವ ಮಾಹಿತಿ ಲಭ್ಯವಾಗಿದೆ. ಬಹುತೇಕ ಇಂದೇ ಆದೇಶದ ಪ್ರತಿ ಸ್ಪೀಕರ್ ಕಚೇರಿಗೆ ತಲುಪುವ ಸಾಧ್ಯತೆ ಇದ್ದು, ತಲುಪಿಸಿದರೆ ಸ್ಥಾನ ರದ್ದು ಮಾಡುವ ಕ್ರಮಕ್ಕೆ ಮುಂದಾಗುವ ಸಾಧ್ಯತೆ ಇದೆ. ವಿನಯ್ ಕುಲಕರ್ಣಿ ಪರವಾಗಿ ತೀರ್ಪಿಗೆ ತಡೆ ಕೋರಿ ಹೈಕೋರ್ಟ್ ಮೇಲ್ಮನವಿ ಸಲ್ಲಿಕೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ.